ಕ್ವಾಲಿಫೈಯರ್ 1ಗೆ RCB ಸೆಲೆಕ್ಟ್. ಅಯ್ಯೋ ನಂಗೆ ಕಪ್ಪು ಗೆದ್ದಷ್ಟು ಖುಷಿ ಆಗ್ತಾ ಉಂಟಣ್ಣ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯೋ ಯಪ್ಪ, RCB ಚೇಸ್ ಮಾಡಿತ್ತು. 228 ರನ್ RCB ಚೇಸ್ ಮಾಡಿತ್ತು. ಅಯ್ಯೋ ಜಿತೇಶ್ ಶರ್ಮಾ ಅಣ್ಣ ಎಂತ ಹೇಳುದಣ್ಣ, ಫಸ್ಟ್ ಇನ್ನಿಂಗ್ಸ್ ಮುಗಿದಾಗ ಬಾಯಿ ತುಂಬ ಬೈವಾ ಅಂತ ರೆಡಿ ಇಟ್ಕೊಂಡಿದ್ದೆ. ಇವತ್ತು ಮ್ಯಾಚ್ ಸೋಲ್ತದೆ RCB, ಮತ್ತೆ ಪುನಃ ಎಲಿಮಿನೇಟರ್ ಮ್ಯಾಚ್ ಆಡಬೇಕು. ಎಲ್ಲದಕ್ಕೆ ಕಾರಣಕರ್ತ ಜಿತೇಶ್ ಶರ್ಮಾ ಅಂತ. ಈಗ ವಿನ್ ಆಗ್ಲಿಕ್ಕೆ ಸಹ ಕಾರಣಕರ್ತ ಜಿತೇಶ್ ಶರ್ಮಾ, ಒನ್ ಆಫ್ ದ ರೀಸನ್ಸ್. ಜಿತೇಶ್ ಶರ್ಮಾ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಫಸ್ಟ್ ಇನ್ನಿಂಗ್ಸ್ ಆದಾಗ ಇಡೀ RCB ಫ್ಯಾನ್ಸ್ ಜಿತೇಶ್ ಶರ್ಮಾಗೆ ತುಪುಕ್ ಅಂತ ಉಗಿತಾ ಇದ್ವಿ. ಯಾಕಂತಂದ್ರೆ ಎಂತ ವರ್ಸ್ಟ್ ಕ್ಯಾಪ್ಟನ್ಸಿ ಮಾರೆ. ಅಪ್ಪ ದೇವ ಅಣ್ಣ, ನೀ ಕ್ಯಾಪ್ಟನ್ ಎಲ್ಲ ಆಗ್ಬೇಡ ಮಾರೆ. ಬಟ್ ಚೇಸ್ ಮಾಡುವಾಗ ಆ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು, ಅಂದ್ರೆ ಅವ್ರದ್ದು IPL ಕರಿಯರ್ ಇದು ಬೆಸ್ಟ್ ಇನ್ನಿಂಗ್ಸ್ ಜಿತೇಶ್ ಶರ್ಮಾ. ಅಂಡ್ ಈ ಸೀಸನ್ ಇದು ಬೆಸ್ಟ್ ಮ್ಯಾಚ್. ಇದು LSG ವರ್ಸಸ್ RCB ಮ್ಯಾಚ್ ಬೆಸ್ಟ್ ಮ್ಯಾಚ್, ಡೌಟೇ ಇಲ್ಲ. ಲಾಸ್ಟ್ ಸೀಸನ್ ಇದು ಲೀಗ್ ಹಂತದ ಕೊನೆಯ ಮ್ಯಾಚ್. RCB ವರ್ಸಸ್ CSK ಮ್ಯಾಚ್ ಎಷ್ಟು ಕಿಕ್ ಕೊಟ್ಟಿತ್ತೋ ಅಷ್ಟೇ ಕಿಕ್ LSG ವರ್ಸಸ್ RCB ಮ್ಯಾಚ್. ಈ ಸೀಸನ್ ಇಂದ ಲೀಗ್ ಹಂತದ ಕೊನೆಯ ಮ್ಯಾಚ್ ಅಷ್ಟೇ ಕಿಕ್ ಕೊಟ್ಟಿದ್ದು. ಈ ಕ್ರೇಜಿ ಅಂದ್ರೆ ಕ್ರೇಜಿ ಮ್ಯಾಚ್. ಅಂಡ್ ಈ ಒಂದು ಜಯದೊಂದಿಗೆ RCB ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. ಏನಂತಂದ್ರೆ RCB ಈ ಸೀಸನ್ ಅಲ್ಲಿ ಎಲ್ಲ 7 ಅವೇ ಮ್ಯಾಚ್ ಗಳನ್ನ ಗೆದ್ದಿದೆ. SRH ಮೇಲೆ ಸೋತಿಲ್ವಾ ಬ್ರೋ? SRH ಮೇಲೆ ಅದು ಅವೇ ಮ್ಯಾಚ್ ಆಗಿರ್ಲಿಲ್ಲ ಬ್ರೋ, ಅದು ಲಕ್ನೋದಲ್ಲಿ ಆಗಿದ್ದು. ಯಾಕೆ ಅಂತಂದ್ರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಮಳೆ ಅಂತ ನಮ್ಮ ಹೋಮ್ ಮ್ಯಾಚ್ ಅನ್ನು ಲಕ್ನೋದಲ್ಲಿ ಮಾಡಿದ್ರು, RCB ವರ್ಸಸ್ SRH ಮ್ಯಾಚ್. ಸೊ ಟೆಕ್ನಿಕಲಿ ಅದು ಹೋಮ್ ಮ್ಯಾಚ್ ಆಗಿತ್ತು. 7 ಅವೇ ಮ್ಯಾಚ್ಗಳನ್ನ ಗೆದ್ರು. ಆ್ಯಂಡ್ ಇವತ್ತು ಅಣ್ಣ ನಮ್ಮ ಒಂದು RCB ಮೇಲೆ ಯಾಕೆ ಔಟ್ ಆಫ್ ಫಾರ್ಮ್ ಪ್ಲೇಯರ್ಸ್ ಎಲ್ಲ ಫಾರ್ಮಿಗೆ ಬರೋದು ನಂಗೆ ಅರ್ಥನೇ ಆಗೋದಿಲ್ಲ. ಲಾಸ್ಟ್ SRH ಮ್ಯಾಚಲ್ಲಿ ಔಟ್ ಆಫ್ ಫಾರ್ಮ್ ಪ್ಲೇಯರ್ ಇಶಾನ್ ಕಿಶನ್ ಅಣ್ಣ 90+ ಸ್ಕೋರ್ ಎಲ್ಲ ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ನಮ್ದು. ಆ್ಯಂಡ್ ನಮ್ದು ಬ್ಯಾಟಿಂಗ್ ಸಹ ಹಾಗೆ 16 ರನ್ಗೆ 7 ವಿಕೆಟ್ ಎಲ್ಲ ಬಿದ್ದಿತ್ತು. ಆ್ಯಂಡ್ ಇವತ್ತು ಸಹ ಹಾಗೆ. ಈ ಪೂರ್ತಿ ಸೀಸನಲ್ಲಿ ಶೋಚನೀಯ ಪ್ರದರ್ಶನ ಕೊಟ್ಟಂತ ಪ್ಲೇಯರ್ ಖಂಡಿತವಾಗಿ ಸಹ ವರ್ಸ್ಟ್ ಪ್ಲೇಯಿಂಗ್ 11 ಈ ಮ್ಯಾಚ್ ಸೇರಿದ್ರೆ ಸಹ ಖಂಡಿತವಾಗಿ ಸಹ ಸ್ಥಾನ ಪಡ್ಕೊಳ್ತಾರೆ. ಯಾರು? ರಿಷಬ್ ಪಂತ್ ಹೋಲ್ ಸೀಸನ್ ಫ್ಲಾಪ್ ಆಗಿದ್ರು. ಇವತ್ತು ಮೈ ಮೇಲೆ ಎಂತವಂತಂದ ಗೊತ್ತಿಲ್ಲ. ಅಂದ್ರೆ ಹೇಗೆ ನಮ್ದು ಕಾಮಿಡಿ ಅಂತ ಹಾಗೆ ಹೇಳಿದಾಗಿತ್ತು. ಪೂರ್ತಿ ಟ್ರಾಲ್ ಮಾಡಿ ಹಾಕಿದ್ರು ಮಾರ. RCB ಬೌಲಿಂಗ್ ಲೈನಪ್ ಅನ್ನು ರೋಸ್ಟ್ ಮಾಡಿ ಹಾಕಿದ್ರು. ಪಂತ್ 118 ರನ್ ಈ ಸೀಸನ್. ಅಂದ್ರೆ ಇವರಯ್ಯ ಇಷ್ಟು 13 ಮ್ಯಾಚ್ ಹೋಪ್ಲೆಸ್ ಆಗಿ ಆಡಿದಂತ ಆಟಗಾರ ಇವರಯ್ಯ ಅಂತ ಅನ್ನಿಸುವಷ್ಟು ತದ್ವಿರುದ್ಧವಾಗಿ ಆಟ ಆಡಿದ್ರು. ಇವತ್ತು 118 ರನ್, ಕೇವಲ 61 ಬಾಲಿಗೆ 11 4 8 6. ಅಣ್ಣ ಒಂದು ಕೈಯಲ್ಲಿ 6 ಹೊಡಿತಿದ್ರು, ಒಂದು ಕಾಲು ಆಕಾಶದಲ್ಲಿ ಇರ್ತಾ ಇತ್ತು, ಅಂದ್ರೆ ಏರಲ್ಲಿ ಇರ್ತಾ ಇತ್ತು. ಆ ಥರದ ಒಂದು 4 ಕೂಡ ಹೊಡೆದಿದ್ರು. ಮತ್ತೆ 100 ಹೊಡೆದ ಮೇಲೆ 2 ಕಾಲು ಸಹ ಗಾಳಿಯಲ್ಲಿ ಇತ್ತು. ಫುಲ್ ಹೀಗೆ ಗಿಲ್ಟಿ ಎಲ್ಲ ಹೊಡೆದು 100 ಸೆಲೆಬ್ರೇಷನ್ ಮಾಡಿದ್ರು. ಸೂಪರ್ ಡೂಪರ್ ಅಮೇಸಿಂಗ್ ಬ್ಯಾಟಿಂಗ್. ಅಷ್ಟೇ ನಮ್ದು ವರ್ಸ್ಟ್ ಕ್ಯಾಪ್ಟನ್ಸಿ ಇತ್ತು. ಜಿತೇಶ್ ಶರ್ಮಾ ಅವರು ಇವತ್ತು ಸಹ ಏನೋ ಒಂದು ಟೆಂಪರರಿ ಕ್ಯಾಪ್ಟನ್ ಆಗಿ ಅವರಿದ್ರು. ಯಾಕಂತಂದ್ರೆ ರಜತ್ ಪಾಟಿದಾರ್ ಅವ್ರದ್ದು ಇಂಜುರಿ ಕಾರಣದಿಂದಾಗಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡಿದ್ರು. ಅಬ್ಬಬ್ಬಾ ದೇವರೇ, ಇವತ್ತು ಹೇಸಲ್ವುಡ್ ಇರಲಿಲ್ಲ. ಪ್ಲೇ ಆಫ್ ಇಂದ ಹೇಸಲ್ವುಡ್ ಇರ್ತಾರಂತೆ ಪ್ಲೇ ಆಫ್ ಮ್ಯಾಚ್ಗಳಿಗೆ. ಇವತ್ತು ಹೇಸಲ್ವುಡ್ ಇರಲಿಲ್ಲ, ತುಷಾರ್ ಅವ್ರನ್ನ ಹಾಕೊಂಡಿದ್ರು. ಆ್ಯಂಡ್ ಟಿಮ್ ಡೇವಿಡ್ ಅವರು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಆಗಿ ಲಿವಿಂಗ್ಸ್ಟನ್ ಅವರು ಜೀವಂತ ಕಲ್ಲು, ಅದು ಎಂತ ಮಾಡೆ ಜೀವಂತ ಅಲ್ಲ, ಅದು ಡೆಡ್ ಕಲ್ಲಾಗಿ ಹೋಗಿದೆ. ಇವತ್ತು ಕಾಂಟ್ರಿಬ್ಯೂಷನ್ ದೊಡ್ಡ 0. ಪುಣ್ಯ ಬಾಲ್ ವೇಸ್ಟ್ ಮಾಡಲಿಲ್ಲ, ಅದೊಂದು ಒಳ್ಳೆದಾಯ್ತು. ಲಿವಿಂಗ್ಸ್ಟನ್ ಅವ್ರನ್ನ ಹಾಕೊಂಡಿದ್ರು. ಈ 2 ಚೇಂಜಸ್ ಇತ್ತು. ಬೌಲಿಂಗ್ ಚೇಂಜಸ್ ಎಲ್ಲ ನೋಡಬೇಕು ನಮ್ಮ ಜಿತೇಶ್ ಶರ್ಮಾ ಅವ್ರದ್ದು. ಪವರ್ ಪ್ಲೇ ಮುಗಿಯುವಾಗಲೇ ತುಷಾರ್ ಅವ್ರದ್ದು 3 ಓವರ್ ಆಗಿ ಹೋಗಿದೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವರಿಗೆ ಪವರ್ ಪ್ಲೇಲಿ ಕೇವಲ 1 ಓವರ್ ಕೊಟ್ಟದ್ದು, ಅದು ಸಹ ಓಪನಿಂಗ್ ಓವರ್ ಎಲ್ಲ ಕೊಡಲಿಲ್ಲ. 5ನೇ ಓವರ್ ಪವರ್ ಪ್ಲೇದ 5ನೇ ಓವರನ್ನು ಭುವನೇಶ್ವರ್ ಕುಮಾರ್ ಅವರಿಗೆ ಕೊಟ್ಟರು. ಮತ್ತು ಪವರ್ ಪ್ಲೇಲಿ 1 ಓವರ್ ಸ್ಪಿನ್ ಆಡಿಸಿದ್ರು. ಯಶ್ ದಯಾಳ್ ಅವರಿಗೆ 1 ಓವರ್ ಕೊಟ್ಟರು. ವಿಚಿತ್ರವಾಗಿತ್ತಪ್ಪ ಪವರ್ ಪ್ಲೇ ಬೌಲಿಂಗ್ ಚೇಂಜಸ್. ಮತ್ತೆ ಯಾರು ಕೃಣಾಲ್ ಪಾಂಡ್ಯ ಅವರು ಇಂಥ 2 ಓವರಿಗೆ 14 ರನ್ ಕೊಟ್ಟದ್ದು. ಅದು ಎಸ್ಪೆಷಲಿ ಫಸ್ಟ್ ಓವರ್ 10 ರನ್ ಹೊಡಿಸ್ಕೊಂಡ್ರು, ಸೆಕೆಂಡ್ ಓವರ್ 4 ರನ್ ಬಿಟ್ಟು ಕೊಟ್ಟದ್ದು. ಅದಾದ್ಮೇಲೆ ಎಂತ ಅನಿಸುತ್ತೆ ಏನೋ ಜಿತೇಶ್ ಶರ್ಮಾ ಅವ್ರಿಗೆ, ನೀನು ತುಂಬ ಚಂದ ಬಾಲ್ ಆಗ್ತಾ ಇದ್ದಿ, ರೆಸ್ಟ್ ತಗೋ, ನನಗೆ ಬೌಲಿಂಗ್ ಕೊಡೋದಿಲ್ಲ ಅಂತ 2 ಓವರ್ ಹಾಕ್ಸಿದ್ದು ಕೃಣಾಲ್ ಪಾಂಡ್ಯನ ಹತ್ರ. ಆ್ಯಂಡ್ ಅಲ್ಲಿ ಆ ಕಡೆಯಿಂದ ಶೆಫರ್ಡ್ ಅವರಿಗೆ ಲಾಸ್ಟ್ ಓವರ್ ಕೊಡ್ತಾ ಇದ್ದಾರೆ. ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಮಾರ. ಯಾವಾಗ ರೊಮಾರಿಯೋ ಶೆಫರ್ಡ್ ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಆದ ಅಂತ ಗೊತ್ತಿಲ್ಲ. ಅವರು ಚೆನ್ನೈ ಮ್ಯಾಚ್ ಮೇಲೆ ಏನು 14 ಬಾಲ್ಗೆ 53 ರನ್ ಹೊಡೆದಿದ್ರು ಬ್ಯಾಟಿಂಗಲ್ಲಿ. ಇವತ್ತು ಬೌಲಿಂಗಲ್ಲಿ ಅತ್ಯಮೋಘ ಒಂದು 1/2 ಶತಕ ಏನು ಹೊಡಿಸಿಕೊಂಡ್ರು, 50 ರನ್ ಹೊಡಿಸಿಕೊಂಡ್ರು.
ಅಂದರೆ ತುಂಬ ಕೆಟ್ಟದಾಗಿ. ಟು ಬಿ ಆನೆಸ್ಟ್, ಜಿತೇಶ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ನಿಜವಾಗಿ ಕೂಡ ಎಸ್ಪೆಷಲಿ ಬೌಲಿಂಗ್ ಚೇಂಜಸ್ಸು ನಾಟ್ ಎಟ್ ಆಲ್ ಇಂಪ್ರೆಸಿವ್. ಆ್ಯಂಡ್ ಹೇಸಲ್ವುಡ್ ಅವ್ರಿಗೆ ಇರೋದಿದ್ರೆ ನಮ್ಮ ಬೌಲಿಂಗ್ ಯಾವ ಥರ ಇರ್ತದೆ ಅಂತ ಗೊತ್ತಾಯ್ತು. ನೋಡಿ, ಚೆನ್ನೈ ಮ್ಯಾಚಿಗೆ ಕೂಡ ಹೇಸಲ್ವುಡ್ ಅವ್ರು ಇರಲಿಲ್ಲ, 200ರ ಮೇಲೆ ಹೊಡಿಸ್ಕೊಂಡ್ರು. 214 211 ಏನೋ CSK ಹೊಡೆದಲ್ವ, ಒಟ್ಟು 200ರ ಮೇಲೆ ಹೊಡಿಸ್ಕೊಂಡ್ರು. SRH ಮ್ಯಾಚ್ ಕೂಡ ಹೇಸಲ್ವುಡ್ ಅವ್ರು ಇರಲಿಲ್ಲ, ಸರಿಯಾಗಿ ಹೊಡಿಸ್ಕೊಂಡ್ರು. ಇವತ್ತು ಕೂಡ ಹಾಗೆ 227 ರನ್ ಹೊಡಿಸ್ಕೊಂಡ್ರು. ಇವತ್ತು ನೋಡಿ, ಮಾರ್ಕ್ರಮ್ ಅವರು ಇರಲ್ಲ, ಮಾರ್ಕ್ರಮ್ ಅವ್ರ ಬದಲಿಗೆ ಬ್ರಿಟ್ಸ್ಕಿ ಹೆಂಗೆ ಪ್ರೊನೌನ್ಸ್ ಮಾಡೋದು, ಅವರು ಸೌತ್ ಆಫ್ರಿಕಾದ ಆಟಗಾರ ಅಂತ ಅಂದ್ಕೊಳ್ತಾನೆ. ಅವರು ಏನು ಜಾಸ್ತಿ ಏನು ಹೊಡಿಲಿಕ್ಕಾಗಲಿಲ್ಲ, ಅವರಿಗೆ 12 ಬಾಲಿಗೆ 14 ರನ್ ಹೊಡೆದ್ರು. ಬಟ್ ಅವರ ಮಾರ್ಚ್ ಸೂಪರ್ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇರುವಂಥ ಆಟಗಾರ. ಈ ಪೂರ್ತಿ ಸೀಸನ್ LSGಗೆ ಭಾರಿ ಚೆಂದ ಮಾಡಿ ಆಟ ಆಡಿದ್ದಾರೆ ಮಾರ್ಚ್. ಇವತ್ತು ಕೂಡ ಹಾಗೆ 37 ಬಾಲಿಗೆ 67 ರನ್ ಡಮ ಅಂತ ಹೊಡೆದ್ರು. ಆ್ಯಂಡ್ 1 ಡೌನು ತನ್ನನ್ನು ತಾನು ಪ್ರಮೋಟ್ ಮಾಡಿಕೊಂಡು ಬಂದಂಥ ಆಟಗಾರ ಪಂತ್. ಏನು ಮಾರ್ರೆ, ಫಸ್ಟ್ 9 ಬಾಲಲ್ಲೇ ಗೊತ್ತಾಯ್ತು ಇವತ್ತು ಮ್ಯಾಚ್ ಲಗಾಡಿ ಹೋಗ್ತದೆ. ಫಸ್ಟ್ 8 ಬಾಲಿಗೆ 20 ರನ್ ಏನೋ ಹೊಡೆದಿದ್ರು. ಅದಾದ್ಮೇಲೆ ಫಸ್ಟ್ 8 ಬಾಲಿಗೆ 19 ರನ್ ಹೊಡೆದಿದ್ರು, ಮತ್ತು ಒಂಚೂರು ನಿಧಾನ ಆದರು. ಅದಾದಮೇಲೆ ಒಂದು 15-16 ಬಾಲ್ ಆದಮೇಲೆ ಅಣ್ಣ ಏನು ಮಲಗುದೇನು ಏಳುದೇನು ಹಾರಿ ಹೊಡೆಯೋದೇನು, ಒಂದು ಕಾಲು ಏನು ಗಾಳಿಯಲ್ಲಿರ್ತದೆ, ಒನ್ ಹ್ಯಾಂಡ್ 6 ಮತ್ತು 100 ಎಲ್ಲ ಹೊಡೆದ್ಮೇಲೆ ಗಿಲ್ಟಿ ಎಲ್ಲ ಹೊಡೆದು ಒಳ್ಳೆ ನನಗೆ ಒಂದು ಚೂರು ಸಹ ಬೇಜಾರಾಗಲ್ಲ ಅವ್ರದ್ದು ಸೆಲೆಬ್ರೇಷನ್. ನನಗೆ ಒಳ್ಳೆ ಖುಷಿ ಕೊಡ್ತು. ಅವರ ಸೆಲೆಬ್ರೇಷನ್ ಯಾರನ್ನ ಕೆಣಕುವ ರೀತಿ ಏನು ಇರಲಿಲ್ಲ. ಅವರ ಸೆಲೆಬ್ರೇಷನ್ ಹೇಗಿತ್ತು, ಒಂದು ಖುಷಿಗೆಲ್ಲ ಹೊಡೆದು ಹೀಗೆ ಮಾಡಿದ ಅಂದರೆ ಒಂದು ಸಮಾಧಾನ, ಒಂದು ನಿಟ್ಟುಸಿರು ಅಂತ ಹೇಳ್ತಾರಲ್ಲ, ಅಂತೂ ಇಂತೂ ಏನೋ ಒಂದು ಬ್ಯಾಟಿಂಗ್ ಮಾಡಿದೆ ಮಾರ ಅಂತ ಆ ನಿಟ್ಟುಸಿರಲ್ಲ, ಆ ಖುಷಿಯಲ್ಲಿ ಎಲ್ಲ ಗಿಲ್ಟಿ ಎಲ್ಲ ಹೊಡೆದ್ರು. ಪೂರನ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅವರು 10 ಬಾಲ್ ಆಡಿದ್ರು. ಏನು ಮಾರ್ಚ್ ಔಟ್ ಆದ್ಮೇಲೆ ಪೂರನ್ ಬಂದದ್ದು, ಅವ್ರು 10 ಬಾಲಿಗೆ 13 ರನ್ ಹೊಡೆದದ್ದು. ಅವ್ರೇನಾರು 10 ಬಾಲಿಗೆ ಒಂದು 25 ಎಲ್ಲ ಹೊಡೆದಿದ್ರೆ ಇನ್ನು ಸಹ ಅಂದರೆ ಆಲ್ರೆಡಿ ಇಲ್ಲಿ ಬಂದಿತ್ತು, ಎಲ್ಲ ಬಿದ್ದು ಹೊರಳಾಡ ಇರ್ತಿತ್ತ ಅಂತ. ಎಂತ ಬ್ರೋ ಇಲ್ಲಿತ್ತು ಅಂತೆಲ್ಲ ಕೇಳ್ಬಿಡಿ, ನಿಂಗೆ ಅರ್ಥ ಆಗಿರ್ತದೆ. 20 ಓವರ್ಗೆ 227 ರನ್, 228 ಟಾರ್ಗೆಟ್. ಸೋತ್ರೆ ಎಲಿಮಿನೇಟರ್ ಮ್ಯಾಚ್ ಆಡಬೇಕು, ಗೆದ್ರೆ ಮಾತ್ರ ಕ್ವಾಲಿಫೈಯರ್. ಸೊ ಈ ಮ್ಯಾಚ್ ಗೆಲ್ಲಲೇಬೇಕಿತ್ತು, ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗಬೇಕು ಅಂತಿದ್ರೆ RCBಗೆ. ಬ್ರಿಲಿಯಂಟ್ ಓಪನಿಂಗ್, ಏನು ಸಾಲ್ಟ್ ಮತ್ತೆ ಕೊಹ್ಲಿ ಅವ್ರು ಸೇರ್ಕೊಂಡು, ಅಂದ್ರೆ ಈ ಚೇಸಿಗೆ ಬೇಕಾಗಿರುವಂಥ ಓಪನಿಂಗ್ ಸಿಕ್ಕಿತ್ತು. ಸಾಲ್ಟ್ ಅವರು 19 ಬಾಲಿಗೆ 30 ರನ್ ಹೊಡೆದು ಔಟ್ ಆದರು. ಕೊಹ್ಲಿ ಅವರು ಅದು ಎಷ್ಟನೇದು ಅರ್ಧ ಶತಕ ಅಂತವೇ ನೆನಪಿಲ್ಲ, ಸೂಪರ್ ಇಂಟೆಂಟ್, 30 ಬಾಲಿಗೆ 54 ರನ್. ಅಂದರೆ ಅವರು ಔಟ್ ಆದ ಒಂದು ಟೈಮ್ ಏನಿದೆ, ಮೇ ಬಿ ಅದು ಕರೆಕ್ಟ್ ಟೈಮ್ ಅಂತಲೇ ಅಂದ್ಕೊಳ್ತೇನೆ. ಇವತ್ತು 1 ಡೌನು ಬಡ್ತಿ ಪಡೆದು ರಜತ್ ಪಾಟಿದಾರ್ ಅವರೇ ಬಂದರು, ಮಯಾಂಕ್ ಅಗರ್ ಅವರನ್ನು ಕಳಿಸ್ಲಿಲ್ಲ. ನೋಡೋಣ, ನಾನೊಂದು ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೇನೆ ಅಂತ. ಪಾಪ ಏನೋ ರೆಸ್ಪಾನ್ಸಿಬಿಲಿಟಿ ತಗೊಳ್ತೇನೆ ಅಂತ ಬಂದರು, ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕಾಗಲ್ಲ. ಬಟ್ 200 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. 7 ಬಾಲಿಗೆ 14 ರನ್, 1 4 1 6. ರಜತ್ ಪಾಟಿದಾರ್ ಅವರು ಔಟ್ ಆಗುವ ತನಕ ನಮ್ಮ RCB ಹೊಡೆದದ್ದು ಕೇವಲ ಒಂದು 6 ಆಗಿತ್ತು. ಆ ಕಡೆ LSG 14 6 ಹೊಡೆದಿದ್ರು LSG ತಂಡ. 8 6 ರಿಷಬ್ ಅಂತ, 5 6 ಮಾರ್ಕ್ರಮ್, ಇನ್ನು 1 6 ಐ ಥಿಂಕ್ ಪೂರನ್ ಅಂತ ಅಂದ್ಕೊಳ್ತೇನೆ, ಪೂರನ್ ಅಥವಾ ಬ್ರಿಟ್ಸ್ಕಿ ಕರೆಕ್ಟ್. ಸೊ ಒಟ್ಟು 14 6. ಏನು ರಜತ್ ಪಾಟಿದಾರ್ ಅವರು ಅಂದರೆ ಕೊಹ್ಲಿ ಅವರು 6 ಹೊಡಿಲಿಲ್ಲ, ಎಲ್ಲ 10 ಬೌಂಡ್ರಿ ಹೊಡೆದಿದ್ರು ಕೊಹ್ಲಿ ಅವರು, ಸೂಪರ್. ಅಲ್ಲಿ 40 ರನ್ ಬೌಂಡ್ರಿಯಲ್ಲೇ ಬಂದಿತ್ತು. ಆ್ಯಂಡ್ ಈವನ್ ಸಾಲ್ಟ್ ಅವರು ಕೂಡ 6-4 ಹೊಡೆದಿದ್ರು, 6 ಬರಲಿಲ್ಲ. ರಜತ್ ಪಾಟಿದಾರ್ ಒಂದೇ 6. ರಜತ್ ಪಾಟಿದಾರ್ ಔಟ್ ಆಗಿ ಮತ್ತೆ ಲಿವಿಂಗ್ಸ್ಟನ್ ಫಸ್ಟ್ ಬಾಲೇ ಡಕ್ಔಟ್. ಏನು ಆಡಿದ್ರು ಅಂತಲೇ ಅರ್ಥ ಆಗಲಿಲ್ಲ. ಯಾಕೆ ಒಂದು ತಂಡದಲ್ಲಿ ಅವರನ್ನು ಪ್ಲೇಯಿಂಗ್ 11ಅಲ್ಲಿ ಯಾಕೆ ಹಾಕೊಂಡ್ರು ಅಂತ ಗೊತ್ತಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದು ಅವರನ್ನೇ ಹಾಕೊಳ್ತಾರೆ ಅಂತ, ಬಟ್ ಒಂದು ಚೂರು ಸಹ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ತಂಡಕ್ಕೆ, ಚೇಸ್ಗೆ. ಇವರೇ 4 ಜನ ಔಟ್ ಆದಾಗ ಅಂದರೆ ಎಷ್ಟು ಗಾಬರಿ ಆಯ್ತು ಅಂತ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಪ್ರಿವ್ಯೂ ವಿಡಿಯೋದಲ್ಲೆಲ್ಲ ಏನು ಬರ್ತಿತ್ತು ಅಂದರೆ, ಸ್ವಸ್ತಿಕ್ಚಿಕಾರಿಗೆ ಕೊಡಬೇಕು, ಮಯಾಂಕ್ ಅಗರ್ವಾಲ್ಗೆ ಯಾಕೆ ಚಾನ್ಸ್ ಕೊಡೋದು, ಹಾಗೆ ಹೀಗೆ. ನಾನು ಒಂದು ಮಾತು ಹೇಳಿದ್ದೆ, ಒಂದು ಮ್ಯಾಚಿಂದ ನೀವು ಒಂದು ಪ್ಲೇಯರನ್ನು ಅಳಿಲಿಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಅಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಪ್ಲೇಯಿಂಗ್ 11ಅಲ್ಲಿ ಬೇಕಾಗ್ತದೆ. ಆಲ್ ಆಫ್ ಅ ಸಡನ್ ಈ ಥರ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಎಕ್ಸ್ಪೀರಿಯನ್ಸೇ ಇರೋದ ಒಂದು ಆಟಗಾರನನ್ನು ಸಡನ್ನ ಪ್ಲೇಯಿಂಗ್ 11ಅಲ್ಲಿ ಹಾಕೊಂಡು ಹೊಡಿ ವಿನ್ ಮಾಡಿಸು ಅಂತ ಹೇಳೋದು ಕೂಡ ತಪ್ಪಾಗ್ತದೆ. ಸೊ ಮಯಾಂಕ್ ಅಗರ್ವಾಲ್ ಅವರನ್ನೇ ಕಂಟಿನ್ಯೂ ಮಾಡ್ಬೋದು ಅಂತ ಏನೋ ಅಂದ್ಕೊಂಡಿದ್ದೆ, ಅದು ಹಾಗೆ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಮಯಾಂಕ್ ಅಗರ್ವಾಲ್. ಇಂಟೆಂಟ್ ರೈಟ್ ಆನ್ ದ ಮನಿ ಇತ್ತು. ಅದು ಕಂಟಿನ್ಯೂಸ್ 3 ಬಾಲಿಗೆ 3 4 ಹೊಡೆದ್ರು. ಆ್ಯಂಡ್ ಆ ಒಂದು ಲಾಸ್ಟ್ 4, ಆ 3 4ಅಲ್ಲಿ ಲಾಸ್ಟ್ 4 ಪಾಯಿಂಟ್ ಮತ್ತು ಗಲ್ಲಿ ರೀಜನ್ ಮಿಡ್ಲಿಂದ ಹೋಯ್ತು ಅಲ್ಲ,
ಗಲ್ಲಿ ರೀಜನ್ ಮತ್ತು ಶಾರ್ಟ್ ಥರ್ಡ್ ಮ್ಯಾನ್ ರೀಜನ್ ಒಳಗಡೆಯಿಂದ ಹೋಗಿದ್ದಂಥ ಬಾಲು ಕರೆಕ್ಟ್ ಬೈಸೆಕ್ಟ್ ಮಾಡಿ ಹೋಯ್ತು. ಸೂಪರ್! ಆ 4 ಅಂತೂ ಅಲ್ಟಿಮೇಟ್ ಆಗಿತ್ತು. ಬಟ್ ಯಾವಾಗ ವಿರಾಟ್ ಕೊಹ್ಲಿ ಅವ್ರು ಔಟ್ ಆದರು ಟೆನ್ಷನ್ ಆಗಿದ್ದಂತೂ ಹೌದು ಮಾರ. ಅಂದರೆ ಆ ಮೂಮೆಂಟ್ ಏನಿದೆ, ಮ್ಯಾಚ್ ಹೋಯ್ತಪ್ಪ, ಯಾಕಂದರೆ ಇನ್ನೂ ಸಹ ಚೇಸ್ ಮಾಡಲಿಕ್ಕೆ ಸಿಕ್ಕಾಬಟ್ಟೆ ರನ್ ಇತ್ತು. ಬಟ್ ಬಂದಂತಹ ಆಟಗಾರ ಜಿತೇಶ್ ಶರ್ಮಾ ಮ್ಯಾಚನ್ನು ಪೂರ್ತಿ ಟರ್ನ್ ಮಾಡಿ ಹಾಕಿದ್ರು. 33 ಬಾಲಿಗೆ 85 ರನ್, 8 4 6 6. ಯಮ್ಮ ದೇವರೇ, ಸೀರಿಯಸ್ಲಿ ಎಷ್ಟು ಹೊಗಳಿದ್ರು ಸಹ ಕಡಿಮೆ ಆಗ್ತದೆ. ನಾವು ಏನು ಕ್ಯಾಪ್ಟನ್ಸಿಯಲ್ಲಿ ಎಷ್ಟು ತೆಗಳಿದ್ವಿ ಅವರನ್ನು, ಅವ್ರದ್ದು ಬ್ಯಾಟಿಂಗಿಗೆ ಅಷ್ಟೇ ಹೊಗಳಬೇಕು. ಕ್ರೇಜಿಯಾಗಿ ಆಡಿದ್ರು ಮಾತ್ರ. ಪೂರ್ತಿ ಜವಾಬ್ದಾರಿ ಅವ್ರು ತೆಗೆದುಕೊಂಡ್ರು. ಯಾವಾಗ ಜಿತೇಶ್ ಶರ್ಮಾ ಡಬ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಮಯಾಂಕ್ ಅಗರ್ವಾಲ್ ಡಿಸೈಡ್ ಮಾಡಿದ್ರು, ಇಲ್ಲ ನಾನು ವಿಕೆಟ್ ಇಟ್ಕೊಳ್ತೇನೆ, ನಾನು ಕೂಡ ಮತ್ತೆ ಹೊಡಿಲಿಕ್ಕೆ ಹೋಗಿ ಔಟ್ ಆಗಿ ಮತ್ತೆ ಹೊಸ ಬ್ಯಾಟ್ಸ್ಮನ್ ಬರೋದು, ಮತ್ತೆ ಲಾಸ್ಟ್ ಟೈಮ್ SRH ಮ್ಯಾಚ್ ಥರ 16 ರನ್ನಿಗೆ 7 ವಿಕೆಟ್ ಹೋಗೋದು, ಹಾಗೆಲ್ಲ ಆಗೋದು ಬೇಡ ಅಂತ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಸಿಂಗಲ್ ತೆಗೆದುಕೊಡ್ತಾ ಇದ್ರು. 23 ಬಾಲಿಗೆ 41 ರನ್ ಮಯಾಂಕ್ ಅಗರ್ವಾಲ್ ಅವ್ರು ಹೊಡೆದ್ರೆ, 33 ಬಾಲಿಗೆ 85 ರನ್, ನಾಟ್ ಔಟ್ 85 ರನ್ ಜಿತೇಶ್ ಶರ್ಮಾ, 8 4 6 6. ದಿಗ್ವಿಜಯ್ ರಾತಿ ಬಗ್ಗೆ ಮಾತಾಡ್ಬೇಕಲ್ವೊಬ್ರು. ಇವತ್ತು ಒಂದು LHC ಫೀಲ್ಡಿಂಗ್ ತೀರಾ ಕೆಟ್ಟ ಇತ್ತು, ಸಿಕ್ಕಾಪಟ್ಟೆ ಮಿಸ್ಫೀಲ್ಡ್ ಆಗ್ತಾ ಇತ್ತು, ಒಂದು ರನ್ಔಟ್ ಮಿಸ್ ಆಗಿತ್ತು. ಜಿತೇಶ್ ಶರ್ಮಾ ಅವ್ರದ್ದು ಆ್ಯಕ್ಚುಲಿ ಒಂದು ರನ್ಔಟ್ ಆಗ್ತಾ ಇತ್ತು, ಅದು ಮಿಸ್ ಆಯಿತು. ಆ್ಯಂಡ್ 49 ರನ್ನಲ್ಲಿದ್ದಾಗ, 21 ಬಾಲಿಗೆ 49 ರನ್ನಲ್ಲಿದ್ದಾಗ ಜಿತೇಶ್ ಶರ್ಮಾ ಅವರು ದಿಗ್ವಿಜಯ್ ರಾತಿ ಅವರ ಬೌಲಿಂಗಲ್ಲಿ ಸುಮ್ಮನೆ ರಿವರ್ಸ್ ಸ್ವೀಪ್ ಹೊಡಿಲಿಕ್ಕೆ ಹೋಗಿ ಬದೋನಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆಗ ಔಟ್ ಆದಾಗ ನಮ್ಮ ದಿಗ್ವಿಜಯ್ ರಾತಿ ಅವ್ರದ್ದು ಗೊತ್ತುಂಟಲ್ಲ, ಭೂಮಿ ಮೇಲೆ ಚೆಕ್ ಬರೀತಾರೆ, ಏನೋ ಬರೆದ್ರು. ಅವ್ರು ಎಂತ ಬರೆದ್ರು ಅಂತ ನಮಗೆ ಮತ್ತೆ ಗೊತ್ತಾಯಿತು. ಅವರು ಬರೆದದ್ದು ಎಂತಂತಂದರೆ ಬ್ಯಾಕ್ ಫುಟ್ ನೋ ಬಾಲ್ ಅಂತ ಗ್ರೌಂಡಲ್ಲಿ ಬರೆದ್ರು. ಯಾಕಂತಂದರೆ ಅವ್ರು ಔಟ್ ಆದ ಕೂಡಲೇ, ಜಿತೇಶ್ ಶರ್ಮಾ ಔಟ್ ಆದ ಕೂಡಲೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ಅವ್ರಿಗೆ. ಗ್ರೌಂಡ್ ಮೇಲೆ ಸುಮ್ಮನೆ ಕೂತ್ಬಿಟ್ರು, ಎಂತ ಮಾಡಿದೆ, ಯಾಕೆ ಈ ಶಾಟ್ ಹೊಡಿಲಿಕ್ಕೆ ಹೋದ ಅಂತ. ನೆಕ್ಸ್ಟ್ ಅಂಪೈರ್ ಹೇಳಿ ಸ್ವಲ್ಪ ನಿಲ್ಲಿ, ತಡಿಯಪ್ಪ ಅಂತ ನೋಬಲ್ ಚೆಕ್ ಮಾಡ್ಲಿಕ್ಕೆ ಉಂಟಂದ. ನೋಬಲ್ ಚೆಕ್ ಮಾಡ್ಲಿಕ್ಕೆ ಹೋದರೆ ಬ್ಯಾಕ್ ಫುಟ್ ಅಣ್ಣಂದು ಅಲ್ಲಿ ಸೈಡ್ ಕ್ರೀಸ್ ಏನಿರ್ತದೆ ಅದಕ್ಕೆ ಟಚ್ ಆಗಿದೆ. ಅವ್ರು ಏನು ಹೀಗೆ ಲ್ಯಾಂಡ್ ಆಗುವಾಗ, ಅವ್ರದ್ದು ಬ್ಯಾಕ್ ಫುಟ್ ಲ್ಯಾಂಡ್ ಆಗುವಾಗ ಸೈಡ್ ಕ್ರೀಸ್ ಏನಿದೆ ಅದಕ್ಕೆ ಟಚ್ ಆಗಿದೆ. ಸೊ ನೋ ಬಾಲ್. ನೆಕ್ಸ್ಟ್ ಬಾಲ್ ಫ್ರೀ ಹಿಟ್ ಬಾಲಲ್ಲಿ 6 ಎಲ್ಲ ಬಂದು ಸಿಕ್ಕಾಪಟ್ಟೆ, ಅಂದರೆ ಆ ಒಂದು ಅವ್ರದ್ದು ಫಸ್ಟ್ IPL 50. ಅವ್ರೇನು ಪಂಜಾಬಿಗೆ ಆಡ್ತಿದ್ರು, ಯಾವ ತಂಡಕ್ಕೆ ಅವರು ಇದು 50 ಹೊಡ್ತಿರ್ಲಿಲ್ಲ IPL ಅಲ್ಲಿ. ಪಾಕೆಟ್ ಡೈನಮೈಟ್ ಚೊಕ್ಕದಾದ ಇನ್ನಿಂಗ್ಸ್ ಆಡ್ತಿದ್ರು. ಇವತ್ತು ದೊಡ್ಡ ಇನ್ನಿಂಗ್ಸ್ ಬಂತು, 50 ಹೊಡೆದು ಅವರ ಸೆಲೆಬ್ರೇಷನಲ್ಲೇ ಗೊತ್ತಾಗ್ತಾ ಇತ್ತು ಅವ್ರಿಗೆ ಎಷ್ಟು ಅದು ಇಂಪಾರ್ಟೆಂಟ್ ಆಗಿತ್ತು ಈ ಇನ್ನಿಂಗ್ಸ್ ಅಂತ. ಮತ್ತೆ ಪುನಃ ನಮ್ಮ ಅಧಿಕ ಪ್ರಸಂಗಿ ಯಾರು ದಿಗ್ವಿಜಯ್ ರಾತಿ ಅವರು ಎಲ್ಲಿ ಅವರ ಬುದ್ಧಿ ಬಿಡ್ತಾರೋ ಒಂದು ಚೂರು ಕಂಟ್ರೋಲ್ ಮಾಡ್ಕೊಳ್ಬೇಕಣ್ಣ ಆ ಹುಡುಗ. ಎಂತ ಮಾಡೋದು, ಮಯಾಂಕ್ ಅಗರ್ವಾಲ್ ಅವರು ಸ್ಟ್ರೈಕರ್ ಎಂಡಲ್ಲಿದ್ದಾರೆ, ನಾನ್ ಸ್ಟ್ರೈಕರ್ ಎಂಡಲ್ಲಿ ಜಿತೇಶ್ ಶರ್ಮಾ ಅವರಿದ್ದಾರೆ. ಈ ಅಣ್ಣ ಬೌಲಿಂಗ್ ಹಾಕಿದಾಗೆ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಜಿತೇಶ್ ಶರ್ಮಾ ಅವರು ಕ್ರೀಸ್ ಬಿಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ರನ್ಔಟ್ ನಾನ್ ಸ್ಟ್ರೈಕರ್ ಎಂಡಲ್ಲಿ ಮಾಂಕಡ್ ಮಾಡಲಿಕ್ಕೆ ಹೋದರು. ಅದು ಅಂಪೈರ್ ಕೇಳಿದ್ರು, ಅಣ್ಣ ಥರ್ಡ್ ಅಂಪೈರ್ ಹತ್ರ ಹೋಗ್ಬೇಕಾ ನಾನು, ಹೌದಾ ಹರೀಶ್ ಅವ್ರ ಅಂತ. ಅಣ್ಣ ತಲೆ ಎಲ್ಲ ಆಡಿಸಿದೆ ದಿಗ್ವಿಜಯ್ ರಾತಿ, ಹೌದೌದು ಅಂತ. ಕೊನೆಗೆ ಇನ್ನೇನು ಔಟ್ ಅಂತ ಘೋಷಣೆ ಮಾಡಬೇಕು ಥರ್ಡ್ ಅಂಪೈರ್. ಆಗ ಪಂತ್ ಅವರೇ, ಇಲ್ಲ ನನಗೆ ಇದು ಪರ್ಸ್ನಲಿ ಸರಿ ಆಗ್ತಾ ಇಲ್ಲ, ನಾನು ಇದನ್ನು ವಾಪಸ್ ತಗೊಳ್ತೇನೆ, ಔಟ್ ಅಂತ ಘೋಷಣೆ ಎಲ್ಲ ಮಾಡೋದು ಬೇಡ ಅಂತ ದೊಡ್ಡ ಮನಸ್ಸು ಮಾಡಿದ್ರು. ಫೇರ್ ಪ್ಲೇ ಅವಾರ್ಡಲ್ಲಿ ಭಾರಿ ಪಾಯಿಂಟ್ಸ್ ಬರ್ಬೋದು LSGಗೆ ಈ ಒಂದು ವಿಷಯದಿಂದ. ಬಟ್ LSGಗೆ ಈ ಪಾಯಿಂಟ್ ಬಂದರೂ ಕೂಡ ಯೂಸ್ ಇಲ್ಲ, ಅಲ್ಲಿ ದಿಗ್ವಿಜಯ್ ಅವರು ಪಾಯಿಂಟ್ ಕೂಡ ತೆಗಿತಾ ಇರ್ತಾರೆ ಈ ಥರದ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡಿಕೊಂಡು. ಆ್ಯಂಡ್ ಅದು ನಾಟ್ ಔಟ್ ಅಂತ ಬಂದಾಗ ಜಿತೇಶ್ ಶರ್ಮಾ ಅವ್ರು ಆ್ಯಕ್ಚುಲಿ ಹಗ್ ಮಾಡಿದರು ಪಂತ್ ಅವ್ರನ್ನ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವಂತೂ ಎಲಿಮಿನೇಟ್ ಆಗಿದ್ದೀರಿ, ನಮಗೆ ಈ ಜಯ ಅತ್ಯಂತ ಮುಖ್ಯ, ಥ್ಯಾಂಕ್ ಯು ಸೋ ಮಚ್ ತಮ್ಮ, ದೊಡ್ಡ ಮನಸ್ಸಿಗೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಲಾಸ್ಟ್ 7 ಓವರ್ಗೆ 89 ರನ್ ತೆಗಿಬೇಕಿತ್ತು. ಕೇವಲ 5.4 ಓವರ್ಸಲ್ಲಿ 89 ರನ್ ಹೊಡೆದು ಹಾಕಿದ್ರು RCB. ಕ್ರೇಜಿ. ಇನ್ನು ಕೂಡ 1.2 ಓವರ್ಸ್ ಇತ್ತು. ನಮ್ಮ ಜಿತೇಶ್ ಶರ್ಮಾ ಹಾಗೂ ಮಯಾಂಕ್ ಅಗರ್ವಾಲ್ ಸೇರಿಕೊಂಡು 230 ರನ್ನಿಗೆ 4 ವಿಕೆಟ್, 18.4 ಓವರ್ಸ್ ಮುಗಿದಾಗ ಅವರ ಬೌಲರ್ ಬಗ್ಗೆ ಮಾತಾಡಲೇಬೇಕಣ್ಣ. ನಮ್ದೇನು ರೊಮಾರಿಯೋ ಶೆಫರ್ಡ್ ಅವರು ಒಂದು 50 ರನ್ ಹೊಡೆಸ್ಕೊಂಡ್ರೆ, ಅವ್ರದ್ದು ಓರೂರ್ಕು ನ್ಯೂಜಿಲೆಂಡ್ ಬೌಲರ್ 4 ಓವರ್ಗೆ 24 ಅಲ್ಲ 74 ರನ್ ಹೊಡಿಸ್ಕೊಂಡ್ರು. ನಮ್ಮ ಒಂದು RCB ವಿಜಯದಲ್ಲಿ ಅವರ ಪಾತ್ರ ಸಿಕ್ಕಾಬಟ್ಟೆ ದೊಡ್ಡ ಉಂಟು. 2 ವಿಕೆಟ್ ತೆಗೆದಿದ್ದಾರೆ, ಇಲ್ಲಂತಲ್ಲ. ಯಾರ್ದು ರಜತ್ ಪಾಟಿದಾರ್ ಅಲ್ಲ, ಯಾರ ವಿಕೆಟ್ ತೆಗೆದದು? ಕೊಹ್ಲಿ ಮತ್ತೆ ಲಿವಿಂಗ್ಸ್ಟನ್ ಅಂತ ಅಂದ್ಕೊಳ್ತಾರೆ. ಕೊಹ್ಲಿ ಅಲ್ಲ,
ಇಲ್ಲ, ಇದು ರಜತ್ ಪಾಟಿದಾರ್ ಹಾಗೂ ಲಿವಿಂಗ್ಸ್ಟನ್ ಅವರದ್ದು ಬಾಲ್ 2 ಬಾಲ್ಗೆ 2 ವಿಕೆಟ್ ತೆಗೆದಿದ್ರು. ಬಟ್ ಓವರ್ ಆಲ್ 4 ಓವರ್ ಅವ್ರಿಗೆ ನೋಡಿದ್ರೆ 74 ರನ್ನಿಗೆ 2 ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಹೊಡಿಸ್ಕೊಂಡಿದ್ದಾರೆ. ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡ್ರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಕಡಿಮೆ ಹೊಡಿಸ್ಕೊಂಡದ್ದು ಮೇ ಬಿ ದಿಗ್ವೇಶ್ ರಾತಿ ಅಂತವೇ ಅನ್ಕೊಳ್ತೀನಿ. ದಿಗ್ವೇಶ್ ರಾತಿ ಮತ್ತೆ ಆವೇಶ್ ಖಾನ್ ಅವರು ಒಂದು ಸ್ವಲ್ಪ ಕಡಿಮೆ ಇರೋದ್ರಲ್ಲಿ ಬೆಟರ್ ಅಂತ ಅಷ್ಟೇ. ಬಟ್ ಓವರ್ ಆಲ್ ಕಂಗ್ರ್ಯಾಚುಲೇಷನ್ಸ್, RCB ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆದ್ರು. ಪಂಜಾಬ್ ವಿರುದ್ಧ ಕ್ವಾಲಿಫೈಯರ್ 1 ಆಡ್ತದೆ. ಗೆದ್ದಂತಹ ತಂಡ ಫೈನಲ್ಗೆ ಸೆಲೆಕ್ಟ್ ಆಗ್ತದೆ. ಸೋತ ತಂಡ ಎಲಿಮಿನೇಟರ್ ಪಂದ್ಯ ಏನು ಮುಂಬೈ ಹಾಗೂ GT ನಡುವೆ ನಡೀತದಲ್ಲ, ಅದರ ವಿಜಯಿ ತಂಡದ ಜೊತೆ ಇನ್ನೊಂದು ಅವಕಾಶ ಇರ್ತದೆ. ಕ್ವಾಲಿಫೈಯರ್ 1 ಸೋತ ತಂಡಕ್ಕೆ ಇನ್ನೊಂದು ಅವಕಾಶ ಇರ್ತದೆ ಫೈನಲ್ಗೆ ಹೋಗ್ಲಿಕ್ಕೆ. ಇದು ಎಲಿಮಿನೇಟರ್ ಗೆದ್ದಂಥ ತಂಡದ ಜೊತೆ ಆಡುವಂಥ ಅವಕಾಶ ಇರ್ತದೆ. ಸೊ ಅದೆಲ್ಲ ಆಗೋದು ಬೇಡಪ್ಪ. ನೀವು ಎಲಿಮಿನೇಟರಿಂದ ಗೆದ್ದ ತಂಡದ ಜೊತೆ ಎಲ್ಲ ಆಡೋದೆಲ್ಲ ಬೇಡ. ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗಿದ್ದೀರಿ, ಅಲ್ಲಿಂದ ದಯವಿಟ್ಟು ಫೈನಲಿಗೆ ಸೆಲೆಕ್ಟ್ ಆಗಿ. ಆಫ್ಟರ್ ಲಾಂಗ್ ಟೈಮ್ ಅಂತ ಅಂದ್ಕೊಳ್ತೇನೆ ಕ್ವಾಲಿಫೈಯರ್ 1ಗೆ RCB ಸೆಲೆಕ್ಟ್ ಆಗಿರೋದು. ಪ್ಲೀಸ್ ನಮ್ಮನ್ನು ನಿರಾಶೆ ಮಾಡಬೇಡಿ. ಐನೋ ಪಂಜಾಬ್ ಕಿಂಗ್ಸ್ ಭಾರಿ ಸ್ಟ್ರಾಂಗ್ ಟೀಮ್, ಬಟ್ ಸ್ಟಿಲ್ ಏನೋ ಒಂದು ಶತಾಯಗತ ಶಕ್ತಿ ಮೀರಿ ಪ್ರದರ್ಶನ ಹಾಕಿ ಗೆಲ್ಲಿ. ಜಿತೇಶ್ ಶರ್ಮಾ ನೆಕ್ಸ್ಟ್ ಮ್ಯಾಚ್ ಅಪ್ಪಿ ಕ್ಯಾಪ್ಟನ್ಸಿ ಬಂದರೆ ದಯವಿಟ್ಟು ಒಂದು ಸ್ವಲ್ಪ ಸೆನ್ಸಿಬಲ್ ಕ್ಯಾಪ್ಟನ್ಸಿ ಮಾಡಪ್ಪ, ಕೊಹ್ಲಿ ಅವರಿಂದ ಹೆಲ್ಪ್ ತಗೊಳಪ್ಪ ಅಂತ ನಾವು ಈ ಮೂಲಕ ರಿಕ್ವೆಸ್ಟ್. ಬ್ಯಾಟಿಂಗ್ ಮಾತ್ರ ಸೂಪರ್. ಮ್ಯಾನ್ ಆಫ್ ದ ಮ್ಯಾಚ್ ಮೇ ಬಿ ಜಿತೇಶ್ ಶರ್ಮಾ ಅವರಿಗೆ ಕೊಡಬೇಕು. ಕಂಗ್ರ್ಯಾಚುಲೇಷನ್ಸ್ RCB. ಸರಿಯಾಗಿ ಬರೋ ನಮಸ್ಕಾರ.